ಸರ್ ಹಾಗೆ ಮಾಡ್ತೀನಿ. ರೇ ಪದ್ಮಜ, ಅವ್ರನ್ನ ಜೀಪಿಂದ ಕೆಳಗಿಳಿಸ್ರಿ. ನಡ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕಂತ ಆರ್ಡರ್ ಆಗಿದೆ. ಆರ್ಡರ್ ಆಗಿದೆ ಅಂದರೆ ಏನರ್ಥ ಇನ್ಸ್ಪೆಕ್ಟರ್? ನನ್ನನ್ನು ನಡೆಸ್ಕೊಂಡು ಕರ್ಕೊಂಡು ಹೋಗಬೇಕು ಅಂತ ಯಾವ ಕಾನೂನು ನಿಮಗೆ ಆರ್ಡರ್ ಮಾಡಿದೆ? ಅದೆಲ್ಲ ನಿಮ್ಗೆ ಅನವಶ್ಯಕ. ಸುಮ್ಮನೆ ಮಾತಾಡದೆ ಬರಬೇಕು. ನಾನು ಯಾಕೆ ನಡ್ಕೊಂಡು ಬರಬೇಕು? ಇದು ಅನ್ಯಾಯ. ಆಗಲ್ಲ, ನಾನು ನಡ್ಕೊಂಡು ಬರಲ್ಲ. ಹಲೋ ಮೇಡಮ್, ನೀವು ಹೇಳ್ದಂಗೆಲ್ಲ ಕೇಳೋಕೆ ನಾನಿರೋದು. ಸುಮ್ಮನೆ ನಡ್ಕೊಂಬನ್ನಿ. ಸುತ್ತ ಜನ ಇದ್ದಾರೆ. ರಂಪರಾದಂತ ಮಾಡಿದ್ರೆ ನಿಮ್ದೇ ಮರ್ಯಾದೆ ಹೋಗೋದು. ಸರ್, ನಮ್ಮ ಅಕ್ಕನ ಯಾಕೆ ಸರ್ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೀರಾ? ಜೀಪ್ನಲ್ಲಿ ಪೆಟ್ರೋಲ್ ಇಲ್ಲ, ಅದಕ್ಕೆ. ಸರ್ ದಯವಿಟ್ಟು ಹಾಗೆ ಮಾಡಬೇಡಿ. ನೋಡಿ, ಊರ್ ಜನ ಎಲ್ಲ ನೋಡ್ತಿದ್ದಾರೆ ಸರ್. ನಮ್ಮ ಅಕ್ಕಂಗೆ ಅವಮಾನ ಆಗುತ್ತೆ. ನಮ್ಮ ಅಕ್ಕ ನಿಮ್ಮ ತಂಗಿ ಎತ್ಕೊಳ್ಳಿ ಸರ್. ನೋಡೋ, ನಿಮ್ಮ ಅಕ್ಕ ತಂಗಿನೆಲ್ಲ ನಮ್ಮ ಅಕ್ಕ ತಂಗಿ ಹೋಲಿಸ್ಬೇಡ. ಅವ್ರು ಯಾರು ನಿಮ್ಮ ಥರ ಅಲ್ಲ, ಗೊತ್ತಾಯ್ತಾ? ಇಲ್ಲಿಂದ ಹೋಗ್ತಾ ಇರೋ. ನಮ್ಮ ಅಕ್ಕ ನಾನು ಕಳ್ಸಲ್ಲ. ತೆಗಿ ಮಕ್ಕೈ. ಅಕ್ಕ 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 ವಿಷಯ ಗೊತ್ತಾಯ್ತು. ಬಾಲಕೃಷ್ಣ ಹೇಳಿದ್ರು. ಆ ಪ್ರೈಮರಿ ಸ್ಕೂಲ್ ಟೀಚರು. ನೀನು ಹೇಳಿ ಪ್ರಮೋದಿನಿ, ಆ ಟೀಚರ್ ಯಾಕೆ ನನ್ನಿಂದ ಬಿದ್ದಿದ್ದಾಳೆ? ನನ್ನಿಂದ ಅವಳಿಗೇನೋ ತೊಂದರೆ ಆಗಿದೆಯಾ? ಇಲ್ವಲ್ಲ. ನನಗೆ ಗೊತ್ತಿಲ್ಲದಂಗೆ ಅವಳ ಕೆಲಸನ ಪರ್ಮನೆಂಟ್ ಮಾಡಿದ್ದೀನಿ. ಅವಳು ಬಂದು ನನ್ನ ಪಾದ ಪೂಜೆ ಮಾಡಬೇಕು ಅಂಥದ್ದಲ್ಲಿ ನನ್ನ ಕಟ್ಟೋಟಿಗೆ ಸಗಣಿ ಹೊಡೆದಿದ್ದಾಳೆ. ಅವಳಿಗೆ ಗಂಡಸ್ರನ್ನ ಕಂಡ್ರೆ ಆಗಲ್ಲ. ಎಲ್ಲ ಗಂಡಸ್ರನ್ನು ಒಂದೇ ರೀತಿ ನೋಡ್ತಾಳೆ ಅಂತ ಕೇಳಿದ್ದೆ. ಸಿಕ್ಸಿಕ್ಕವ್ರ ಮೇಲೆ ಕೋಪ ಮಾಡ್ಕೋತಾಳೆ ನಿಜ. ಆದರೆ ಕಟ್ಟೌಟಿಗೆ ಸಗಣಿ ಹೊಡೆಯೋಷ್ಟು ಧೈರ್ಯ ಮಾಡ್ತಾಳೆ ಅಂತಂದರೆ ನನಗೆ ನಂಬಕ್ಕಾಗಲ್ಲ. ಎಲ್ಲಿಂದ ಬಂತು ಈ ಹುಳ? ಕಾಲಲ್ಲಿ ತುಳಿದು ಹೊಸ್ಕಾಕ್ಬೇಕು. ಅದಕ್ಕೆ ಲಾಕಪ್ಗೆ ಹಾಕ್ಸ್ತಾ ಇದ್ದೀನಿ. ಅವಳನ್ನ ಸ್ಟೇಷನ್ಗೆ ಹಾಕ್ಸಿರೋ ವಿಚಾರ ನನಗೆ ಗಮನಕ್ಕೆ ಬಂದಿದೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಕಾಪಾಡಿ ಸಾಹೇಬ್ರೇ ಅಂತ ಯಾರನ್ನು ಬರ್ತಾರೆ ನನ್ನ ಭೇಟಿ ಮಾಡೋಕ್ಕೆ. ಬಿಡಬೇಡಿ. 4 ದಿವಸ ಕೊಳೀಲಿ ಜೈಲಲ್ಲಿ. ಏನದು ಸೀರಿಯಸ್ ವಿಷಯ? ನಿಮ್ಮ ಕಟೌಟಿಗೆ ಸಗಣಿ ಹಸ್ದವ್ರನ್ನ ಹಿಡಿದಾಕ್ಬಿಟ್ಟಿದ್ವಿ ಮರ. ಅವನು ಅಂದರೆ ಗಂಡ್ಸ? ಹೌದು ಸಾಹೇಬ್ರೆ. ಎಲ್ಲಿದ್ದಾನ ಅವನು? ಒಳಗಡೆ ಕೂರ್ಸಿ. ಇಲ್ಲೇ ಕೂತ್ ಸಾಯ್ಲಿ ಬಿಡ್ರಿ. ಹೇಳಿ, ನನ್ನ ಕಟ್ಟೋಟಿಗೆ ಸಗಣಿ ಕೊಡಿದ್ರಿ ಅಂತ. ನಾನು ನಿಮ್ಗೇನು ಮಾಡಲ್ಲ. ಇಲ್ಲಿ ಯಾರೂ ಇಲ್ಲ. ನಾನು ಬೇಕು ಅಂತ ಸಗಣಿ ಹೊಡಿಲಿಲ್ಲ ಬುದ್ಧಿ. ಒಂದು ವಾರದಿಂದ ನನಗೆ ಫೋನ್ ಬಂದಿತ್ತು. ನಾ ಹೇಳಿದ ಕೆಲಸ ಮಾಡದೇ ಇದ್ರೆ ಬೆಂಗಳೂರಲ್ಲಿರೋ ನಿನ್ನ ಮಗಳನ್ನ ಎತ್ತಾಕೊಂಡು ಹೋಗ್ತೀವಿ ಅಂತ ಹೆದರ್ಸಿದ್ರು ಬುದ್ಧಿ. ಅವ್ರು ಕೆಲಸ ಮಾಡ್ತಾ ಇದ್ದ ಗಾರ್ಮೆಂಟ್ ಅಡ್ರೆಸ್ಸು ಹೇಳಿದ್ರು ಬುದ್ಧಿ. ನಾನು ಇಲ್ಲ ನಾ ಸತ್ರು ನಮ್ಮ ಸಾಹೇಬ್ರ ಕಟ್ಟೋಗೆ ಸಗಣಿ ಹೊಡಿಯಲ್ಲ, ನಾನಂಥ ಕೆಲಸ ಮಾಡಲ್ಲ ಅಂದೆ. ಅದಕ್ಕೆ ಅವರು ಇನ್ಯಾರ ಸಾಯಿಸ್ತಾರೆ, ಬೆಂಗಳೂರಿಲಿಲ್ವ ನಿನ್ನ ಮಗಳು, ಅವಳನ್ನ ತುಂಡಾಗಿ ಕತ್ತರಿಸಾಕ್ತೀವಿ ಅಂತ ಅಂದರು. ಆದರೂ ಕೂಡ ನಾನು ಏನೂ ಮಾಡಲ್ಲ ಅವರು ಅಂತ ಸುಮ್ಮನೆ ಆಗ್ಬಿಟ್ಟೆ ಬುದ್ಧಿ. ಆದರೆ ಒಂದು ದಿವಸ ನನ್ನ ಮಗಳು ಫೋನ್ ಮಾಡಿದ್ಲು. ಅಪ್ಪ, ಇವತ್ತು ನಾನು ರಸ್ತೆಯಲ್ಲಿ ಬರ್ಬೇಕಾದ್ರೆ ಯಾರೋ 4-5 ಜನ ನನ್ನ ಜೊತೆ ಜಗಳ ತೆಗೆದ್ರು ಅಂದ್ಲು. ಅವ್ರು ಯಾರು, ಯಾಕೆ ತೆಗೆದ್ರು ಅಂತ ಗೊತ್ತಿಲ್ಲ ಅಂತ ಅಂದ್ಲು. ನಾನು ಅವರಿಗೆ
ಕೆಲಸ ಮಾಡಿರ್ಬೋದು ಅಂತ ಅನ್ಕೊಂಡೆ. ಅವಳ ಜೀವನ ಚೆನ್ನಾಗಿರ್ಬೇಕು, ಅವಳ ಸಂಸಾರ ಹಾಳಾಗಬಾರ್ದು ಅಂತ ಇಂಥ ಕೆಲಸ ಮಾಡ್ಬಿಟ್ಟೆ ಬುದ್ಧಿ, ಇಂಥ ಕೆಲಸ ಮಾಡ್ಬಿಟ್ಟೆ. ಕೈ ಮುಗಿದು ಕೇಳ್ಕೊಳ್ತೀನಿ ಬುದ್ಧಿ, ನನಗೆ ಕ್ಷಮಿಸ್ಬಿಡಿ. ಅಪ್ಪಾಜಿಯವರೇ ಹಣ ಕೊಟ್ಟು ಅವಳು ಮದುವೆ ಮಾಡಿಸಿದ್ರು. ನಾನು ಹೇಗೋ ಕಷ್ಟಪಟ್ಟು ಅವಳು ಮದುವೆ ಮಾಡಿ ಬೆಂಗಳೂರಿಗೆ ಕಳಿಸಿದ್ದೆ. ಅವಳ ಜೀವನ ಹಾಳಾಗುತ್ತಲ್ಲ ಅಂದ್ಕೊಂಡು ಉಂಡು ಮನೆ ಕನ್ನ ಹಾಕೋ ಕೆಲಸ ಮಾಡ್ಬಿಟ್ಟೆ ಬುದ್ಧಿ. ನಾನು ಪಾಪಿ ಬುದ್ಧಿ, ನಾನು ಪಾಪಿ, ನನಗೆ ಕ್ಷಮಿಸ್ಬಿಡಿ ಬುದ್ಧಿ. ಅಳ್ಬೇಡಿ, ನಾನು ಕೇಳಿದ ಉತ್ತರ ಕೊಡಿ. ಯಾರು ಫೋನ್ ಮಾಡಿದ್ದು? ಯಾರೂ ಗೊತ್ತಿಲ್ಲ ಬುದ್ಧಿ. ಆದರೆ ಅವರು 4-5 ಸರಿ ಫೋನ್ ಮಾಡಿದ್ರು. ಅವ್ರ ಧ್ವನಿ ನನಗೆ ಪರಿಚಯ ಇದೆ ಬುದ್ಧಿ. ಧ್ವನಿ ಹೇಗಿತ್ತು? ಅವ್ರ ಮಾತು ಹಳ್ಳಿಯವ್ರ ಥರ ಇತ್ತಾ, ಸಿಟಿಯವ್ರ ಥರ ಇತ್ತಾ? ಸಿಟಿಯವ್ರ ಥರನೇ ಇತ್ತು ಅಮ್ಮ. ಕರೆಕ್ಟಾಗಿ ನೆನ್ಪಿಸ್ಕೊಂಡು ಹೇಳಿ ಏನೇನು ಹೇಳಿದ್ರು ಅಂತ. ಅವರು ಭಾಳ ಸರಿ ಫೋನ್ ಮಾಡಿದ್ರು ಬುದ್ಧಿ. ನೀವು ಮೂರಲ್ಲಿರೋ ವಿಕ್ರಮ್ ಸಿಂಹನ್ ಕಟೌಟ್ಗೆ ಸಗಣಿ ಹೊಡಿಬೇಕು ಅಂತ ಹೇಳಿದ್ರು. ಇಲ್ಲದೇ ಇದ್ರೆ ನಿನ್ನ ಮಗಳನ್ನ ಜೀವ ಸಹಿತ ಬಿಡೋದಿಲ್ಲ ಅಂತ ಹೇಳಿದ್ರು. ಇನ್ನೂ ಹಾಗೆ ಹೀಗೆ ಏನೇನೋ ಹೇಳಿದ್ರು ಬುದ್ಧಿ. ಹಾಗೆ ಹೀಗೆ ಅಂದರೆ ಕರೆಕ್ಟಾಗಿ ನೆನ್ಪಿಸ್ಕೊಂಡು ಹೇಳಿ ಏನೇನು ಹೇಳಿದ್ರು ಅಂತ. ಏನೋ ಬುದ್ಧಿ ನೆನಪಾಗ್ತಿಲ್ಲ, ವಯಸ್ಸಾಯ್ತು ನೋಡಿ, ಎಲ್ಲ ಮರ್ತಂಗಾಗ್ಬಿಟ್ಟಿದೆ. ಆದರೆ ಅಮ್ಮನವ್ರನ್ನ ಎದುರು ಹಾಕೊಂಡ್ರೆ ಜೀವ ಸಹಿತ ಉಳಿಯಾಕಿಲ್ಲ ಅಂತ ಮಾತ್ರ ಹೇಳ್ತಾ ಇದ್ರು. ಮಗಳು, ಅವಳ ಜೀವನ, ಅಮ್ಮನವರು ಇದೆಲ್ಲ ನೆನಪಿಸ್ಕೊಂಡು ನಾನು ಮಾಡಿಬಿಟ್ಟೆ ಬುದ್ಧಿ. ನನಗೆ ಕ್ಷಮಿಸ್ಬಿಡಿ ಬುದ್ಧಿ, ನನಗೆ ಕ್ಷಮಿಸ್ಬಿಡಿ ಬುದ್ಧಿ. ನೋಡಿ, ಹೆದರ್ಕೊಂಬೇಡಿ. ನೀವು ಹೇಳಿರೋ ವಿಷಯ ನಾನು ಯಾರಿಗೂ ಹೇಳಲ್ಲ. ಅಮ್ಮನವರ ಏನು ಮೂರ್ತಿಗಳೇ, ನಿಮ್ಮ ಮಗಳನ್ನ ಪೊಲೀಸ್ನವ್ರು ಹೇಳ್ಕೊಂಡೋದ್ರು. ಹೋಗಯ್ಯ, ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋದ ತಕ್ಷಣ ಯಾರು ಅಪರಾಧಿಗಳಾಗಲ್ಲ. ಆ ಇನ್ಸ್ಪೆಕ್ಟರ್ ಉದಯ ಎಂತವನು ಅಂತ ನಮಗೆ ಗೊತ್ತಿಲ್ವಾ? ನಮ್ಮ ಟೆನ್ಷನಲ್ಲಿ ನಾವಿದ್ದೀವಿ, ಇವನ್ ಬೇರೆ ದನ ಮೇಸಕ್ಕೆ ಬಿಟ್ಟಿರ್ಬೇಕು, ನೀರು ಕುಡ್ಸಕ್ ಹೋಗು. ಅಪ್ಪಂಗೆ ವಿಷಯ ಮುಟ್ಟಿರುತ್ತೆ ಕಣೆ. ನಿನ್ನ ಈ ಸ್ಥಿತಿಲಿ ನೋಡಿ ಅವ್ರು ಅದೆಷ್ಟು ಬೇಜಾರು ಮಾಡ್ಕೊಳ್ತಾರೋ ಏನೋ. ಅವ್ರಿಗೆ ಯಾಕೆ ತಿಳ್ಸಕೋದೆ ವಿಷಯನ? ತಿಳಿಸ್ತಾ ಹೋದ್ರೆ ತಪ್ಪಾಗತ್ತೆ ಕಣೆ. ಅಪ್ಪ ಬಂದು ಇನ್ಸ್ಪೆಕ್ಟರ್ ಹತ್ರ ಏನಾದರೂ ಮಾತಾಡ್ಬೋದು, ನೋಡೋಣ ಇರು. ನಾವು ಮಾತಾಡಿದ್ರೇ ಎಗ್ರಿ ಬೀಳ್ತಾರೆ. ಇನ್ನು ಅಪ್ಪನ ಮಾತು ಕೇಳ್ತಾರ? ಯಾವಾಗ ನೋಡಿದ್ರು ಸಾಹೇಬ್ರು ಸಾಹೇಬ್ರು ಅಂತಿದ್ರು ಅಪ್ಪ. ಈಗ ಅವ್ರ ಹತ್ರನೇ ಹೋಗಿ ಕೇಳ್ತಾರಂತ ನನ್ನ ಮಗಳನ್ನ ಬಿಡಿಸಿ ಅಂತ. ನೀನೇನು ಅನ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳಲೇನೆ? ಕೇಳು. ಇವತ್ತು ನಿನಗೆ ಸಾಹೇಬ್ರ ಮೇಲೆ ಕೋಪ ಹೋಗಿ ಅವ್ರು ಏನು ಅಂತ ಅರಿವಾಗಿದೆ. ನೆನ್ನೆ ಅವ್ರ ಮೇಲೆ ಇದ್ದ ಕೋಪದಲ್ಲಿ ನಿಜವಾಗ್ಲೂ ನಿನ್ನ ಅವ್ರ ಕಟ್ಔಟ್ಗೆ ಸಗಣಿ ಹೊಡೆದಿಲ್ಲ ತಾನೆ? ನೀನೇನು ಅಂತ ನನಗೆ ಗೊತ್ತು ಕಣೆ. ನೆನ್ನೆ ನಿನ್ನ ಸಾಹೇಬ್ರು ಮನೆಗೆ ಹೋಗಿ ಬಂದಾಗ ನೀನು ಎಷ್ಟು ಕೋಪದಲ್ಲಿದ್ದೆ ಅಂತ ನಿನಗೆ ಗೊತ್ತಿರಲಿಲ್ಲ. ನಿನ್ನ ಮೇಲೆ ನಿನಗೆ ಸ್ಥಿಮಿತ ಇರಲಿಲ್ಲ ಕಣೆ. ಅದಕ್ಕೆ ಸಮಾಧಾನ ಕೇಳ್ದೆ ಅಷ್ಟೆ. ಇಲ್ಲ, ನಾನು ಆ ಕೆಲಸ ಮಾಡಿಲ್ಲ. ಬಂದ್ರೆ ಇಲ್ಲಿ ಕೂತವ್ರು ನೋಡ್ರೆ. ನಾನು ಹೇಳಿದ್ರೆ ಕೇಳ್ತೀಯ ನೀನು? ಈಗ ನೋಡು ಏನಾಗಿದೆ ಅಂತ. ಇವೆಲ್ಲ ನಮ್ಗೆ ಬೇಕಾ? ನಿನ್ನೆ ಹೂ ಹೊಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಮದುವೆ ಡೇಟ್ ಫಿಕ್ಸ್ ಆಗ್ತಿತ್ತು. ಅವಳು ಯಾರೋ ಮಂಗಳ, ಅವಳು ಶರ್ಟ್ ಹರಿತಂತೆ. ಅವಳಿಗೋಸ್ಕರ ನೀನು ಸಾಯಿಬಿಡ್ತಾ ಹಾಗೆ ಕಟ್ಕೊಂಡು ಬಂದಿದ್ಯಾ. ಈಗ ಯಾರು ಬರ್ತಾರೆ ನಿನ್ನನ್ನು ಬಿಡಿಸೋಕೆ? ದಾರಿಯಲ್ಲಿ ಬರ್ತಾ ನೋಡಿದೆ, ಆ ಮಂಗಳ ಕುಂಟ ಬಿಲ್ಲ ಆಡ್ತಾ ಇದ್ಲು. ಹೇಗೆ ನೆಗಿತಿದ್ಲು ಗೊತ್ತಾ? ಇನ್ನಿಲ್ಲಿ ಕಂಬಿ ಹಿಂದೆ ಕೂತಿದ್ಯಾ. ನಿನ್ನ ಯಾರು ಇಲ್ಲಿ ಬರಕ್ಕೆ ಹೇಳಿದ್ದು? ಮೆತ್ತಿಗೆ ಮೆತ್ತಿಗೆ ನೋಡು. ರಂಗಪ್ಪ ಹೋಗ್ತಿದ್ದಾನೆ, ಅವನ್ನ ಬಿಟ್ಟಿದ್ಯಾಕೆ ಅಂತ ಅರ್ಥನೇ ಆಗ್ಲಿಲ್ವಲ್ಲ. ಫಾಲೋ ಮಾಡೋದಕ್ಕೆ